ಹಾಯ್, ವೆಲ್ಕಮ್ ಟು ಏಜೆಂಟ್ಲಿ. ಇವತ್ತು ನಾಗದೇವನಹಳ್ಳಿ 39 ನಂಬರ್ನಲ್ಲಿ ನಿನ್ನೆ ಬಂದ್ಬಿಟ್ಟು ಬಿ ಡಿ ಎ ಏಕಾಏಕಿ ಡೆಮಾಲಿಷನ್ ಮಾಡಿದ್ದಾರೆ. ಬಂದ್ಬಿಟ್ಟು ಇದರಲ್ಲಿ ಏನು ಸ್ಟೋರಿ ಅಂತ ನಾವು ಹೇಳ್ತೀನಿ. 39/3/2ನಲ್ಲಿ 1989ನಲ್ಲಿ ಬಿ ಡಿ ಎ ಪ್ರಿಮಿಲರಿ ನೋಟಿಫಿಕೇಶನ್ ಕೊಟ್ಟಿದ್ದರು. ಆಮೇಲೆ ಫೈನಲ್ ನೋಟಿಫಿಕೇಶನ್ ಬಂದುಬಿಟ್ಟು 1994 ಇಲ್ಲ 1997 ಇರ್ಬೋದು. ಆ ಟೈಮ್ನಲ್ಲಿ ಇದು ಫೋಟೋನಲ್ಲಿ ನೋಡಿದ್ದೀನಿ, ಇದು ಬಿಲ್ಡಿಂಗ್. ಸೊ ಲೊಕೇಶನ್ ಬಂದುಬಿಟ್ಟು ಇದು ಕನ್ಫರ್ಮ್. ಇಲ್ಲಿ ಡೆಮಾಲಿಷನ್ ಆಗಿದೆ ವಿಡಿಯೋದು. ಇಲ್ಲಿ ಬಿಲ್ಡಿಂಗ್ ಮೇಲೆ ನೋಡೋಣ ಏನಿದೆ ಅಂತ. ಇಲ್ಲಿ ಸಿವಿಲ್ ಕೇಸ್ ಇತ್ತು, ಕೇಸ್ ಎಲ್ಲ ನಡೀತಾ ಇತ್ತು, ಎಲ್ಲರಿಗೆ ಗೊತ್ತಿದೆ ಇನ್ಫಾರ್ಮೇಷನ್ ಮೋಸ್ಟ್ಲಿ. ಇದು ಬಂದ್ಬಿಟ್ಟು ಜ್ಞಾನ ಭಾರತಿ ಲೇಔಟ್ನಲ್ಲಿ ಇದು ನೋಟಿಫಿಕೇಷನ್ ಆಗಿದೆ. ಪ್ರಿಮಿಲರಿ ನೋಟಿಫಿಕೇಷನ್ 1989. ಎಷ್ಟು ಜನಗೆ ಹೇಳಿದ್ರೂ ಸೀರಿಯಸ್ ತಗೊಳ್ಳಲ್ಲ ಇದು ನೋಟಿಫಿಕೇಷನ್ ಇದೆ ಅಂತ. ಕನ್ಸ್ಟ್ರಕ್ಷನ್ ಯಾವಾಗ ಆಗಿದೆ ಅದನ್ನು ನೋಡೋಣ. ಎಷ್ಟು ಹೇಳಿದ್ದೀನಿ ನಾವು, ಎಷ್ಟು ಜನಗೆ ಇಲ್ಲಿ ಸರೌಂಡಿಂಗ್ನಲ್ಲಿ. ಇನ್ನೂ 2 ವಿಲೇಜ್ ಇದೆ ಇದು ನೋಟಿಫಿಕೇಷನ್ದು. ವಡರಹಳ್ಳಿ ಏನಿದೆ ಅದು ವಿ ಇಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ನಾಗದೇವನಹಳ್ಳಿ 2ಗೆ ನೋಟಿಫಿಕೇಷನ್ ಆಗಿದೆ 1989ನಲ್ಲಿ. ಆಮೇಲೆ ನೋಡಿ, ಬಿಲ್ಡಿಂಗ್ಸ್ ಸ್ವಲ್ಪ ಓಲ್ಡ್ ಇದೆ, ಸ್ವಲ್ಪ ಹೊಸ ಮಾಡಿದ್ದಾರೆ. ಇವ್ರು ಬಿ ಡಿ ಏನು ಹೇಳ್ತಾ ಇದ್ದಾರೆ, ಇವಾಗ 30 ಗುಂಟಾಸ್ ರಿಕವರ್ ಮಾಡಿದ್ದಾರೆ. ಅಷ್ಟು ಡೇಟಾ ಇಲ್ಲ ನಮ್ಮ ಹತ್ರ, ಮೀಡಿಯಮ್ ಡೇಟಾ ಇದೆ. ಇದು ಬಂದುಬಿಟ್ಟು ಫೈನಲ್ ನೋಟಿಫಿಕೇಷನ್ ಇವ್ರದ್ದು ಬಿ ಡಿ ಎದು 39 ಸರ್ವೆ ನಂಬರ್ ಇಲ್ಲಿ /3 ಕಾಣಿಸ್ಬೋದು. ಇದರಲ್ಲಿ ಎಷ್ಟು ನೋಟಿಫೈ ಮಾಡಿದರೆ 3 acre 31 ಗುಂಟಾಸ್ ನೋಟಿಫೈ ಮಾಡಿದ್ದಾರೆ ಬಿ ಡಿ ಅವರು ಫೈನಲ್ ನೋಟಿಫಿಕೇಷನ್. ಅದರಲ್ಲಿ ಕಂಪನ್ಸೇಷನ್ ಯಾರಿಗೆ ಮಾಡಿದರೆ ಅದು ಒಂದು ಕ್ವಶನ್. ಅದು ಕಂಪನ್ಸೇಷನ್ದು ಡೇಟಾ ಇಲ್ಲ ನಮ್ಮ ಹತ್ರ, ಅದು ಬಿ ಡಿ ಎ ಹತ್ರ ಸಿಗುತ್ತೆ, ನೀವು ತಗೊಳ್ಬೋದು ಅಲ್ಲಿ ಹೋಗ್ಬಿಟ್ಟು. ಸೊ ಮೇನ್ಲಿ ಬಿ ಡಿ ಎ ನೋಟಿಫಿಕೇಷನ್ 1989 ನಾಗದೇವನಹಳ್ಳಿ ಜ್ಞಾನ ಭಾರತಿ ಲೇಔಟ್ಗೆ ಮಾಡಿದ್ದಾರೆ. ಆಮೇಲೆ 1994ನಲ್ಲಿ ಫೈನಲ್ ನೋಟಿಫಿಕೇಷನ್ ಆಗಿದೆ. 94ನಲ್ಲಿನೂ ಏನು ನೋಟಿಫಿಕೇಷನ್ ಇದೆ ಅದು ಪಿ ಡಿ ಎಫ್ ಸ್ವಲ್ಪ ಅಪ್ ಡೌನ್ ಇದೆ, ಅದು ಕಾಣಿಸ್ತಾ ಇಲ್ಲ. 1997ನಲ್ಲಿ ಫೈನಲ್ ನೋಟಿಫಿಕೇಷನ್ ತೋರಿಸ್ತಾ ಇದೆ. ಆಮೇಲೆ ಕಂಪನ್ಸೇಷನ್ ಯಾರಿಗೆ ಮಾಡಿದ್ರು ಏನಿದೆ ಅದು ಗೊತ್ತಿಲ್ಲ. ಇದು ಸರೌಂಡಿಂಗ್ನಲ್ಲಿ ಬಿ ಡಿ ಎ ಜ್ಞಾನ ಭಾರತಿ ಲೇಔಟ್ ಫೈನಲ್ ನೋಟಿಫಿಕೇಷನ್ ಇತ್ತು, ಅದರಲ್ಲಿ ಏನು ಕಂಪನ್ಸೇಷನ್ ಏನಾಗಿದೆ ಅದು ಗೊತ್ತಿಲ್ಲ. ಸೊ ಕ್ವೈಟ್ ಕೇರ್ಫುಲ್. ಬಿ ಡಿ ಎಲ್ಲಿ ನೋಟಿಫಿಕೇಷನ್ ಇದೆ ಅದು ಎಲ್ಲ ನೋಡಿಬಿಟ್ಟು ಪರ್ಚೇಸ್ ಮಾಡಬೇಕು. ತುಂಬ ಕಾಂಪ್ಲಿಕೇಶನ್ ಆಗ್ತಾ ಇದೆ ಬಿ ಡಿ ಎದು. ಗುಡ್ ಲಕ್ ಏಜೆಂಟ್ ಕ್ಲಿಯರ್ ಪ್ರಾಪರ್ಟಿ ಅನಾಲಿಸ್ಟ್. ಥ್ಯಾಂಕ್ ಯು.